ಸಿಂಹರಾಶಿ ಅದೃಷ್ಟದ ಬೆಂಬಲ ನಿಮಗೆ ಬಹಳ ಶುಭ ಸೂಚನೆಗಳನ್ನು ಕೊಡುತ್ತೆ. ಹಲವಾರು ವಿಚಾರಗಳು ನಿಮಗೇ ಅಚ್ಚರಿಯನ್ನು ತರುವಂಥದ್ದಾಗಿ ನಿಮಗೆ ಅನುಕೂಲವನ್ನು ಮಾಡುತ್ತೆ. ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಕಾರಾತ್ಮಕವಾದಂತಹ ಆಲೋಚನೆಗಳು ಬೇಡ. ಈ ಕೆಲಸ ನನ್ನಿಂದ ಆಗೋದಿಲ್ಲ, ಈ ಕೆಲಸವನ್ನು ನಾನು ಮಾಡಲಿಕ್ಕೆ ಹೊರಟ್ರೆ ನನಗೇನೋ ತೊಂದರೆಯಾಗತ್ತೆ ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಬಾರದು. ಧೈರ್ಯವಾಗಿ ಯೋಗ್ಯವಾದಂತಹ ಕೆಲಸಗಳಿಗೆ ಮುನ್ನುಗ್ಗಿ ಅದರಿಂದ ಯಶಸ್ಸನ್ನು ಪಡ್ಕೊಳ್ಳಿ. ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಹೇಳಿ. ನಿಮ್ಮ ಹಿರೀಕರಿಗೆ ಗೌರವವನ್ನು ತಂದುಕೊಡಿ. ಕಿರಿಯರಿಗೆ ಮಾರ್ಗದರ್ಶಕರಾಗಿ 4 ಮಾತುಗಳನ್ನು ಮಾರ್ಗದರ್ಶನವನ್ನು ಮಾಡಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಬೇರೆಯವರ ತಪ್ಪುಗಳನ್ನು ಎತ್ತಿ ತೋರಿಸ್ಲಿಕ್ಕೆ ಹೋಗಬೇಡಿ. ತಪ್ಪು ನಡೀತಾ ಇದೆ, ನಿಮಗೂ ಗೊತ್ತು, ಸಮಾಜಕ್ಕೂ ಗೊತ್ತು. ಆದರೆ ಅದು ತಪ್ಪು ಎಂಬುದಾಗಿ ತೋರಿಸಿ ನೀವ್ಯಾಕೆ ನಿಷ್ಠುರ ಆಗ್ತಕ್ಕಂಥದ್ದು? ಎಲ್ಲರೂ ಸುಮ್ಮನಿರುವಾಗ ನೀವು ಹಾಗೆ ಇರಬೇಕಾದಂಥದ್ದು ಒಳ್ಳೆಯದು. ಅದು ನಿಮಗೆ ಕ್ಷೇಮ. ಅದರಿಂದ ಅದನ್ನು ಆಲೋಚನೆ ಮಾಡಬೇಕು. ಉದ್ಯೋಗದ ಸ್ಥಳದಲ್ಲಿ ಬಡ್ತಿಗೆ ಅವಕಾಶಗಳಿದೆ, ಆ ಸೂಚನೆಗಳಿದೆ. ಯಾವುದೋ ವಿಶೇಷವಾದಂತಹ ಸ್ಥಾನವೋ ಪ್ರಮೋಷನ್ನೋ ಏನೋ ಸಿಕ್ಕುವಂಥದ್ದು ಅನುಕೂಲವಾಗ್ತಕ್ಕಂಥದ್ದಿದೆ. ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ ಸಿಕ್ಕುವಂಥದ್ದು, ನಿಮ್ಮ ಪ್ರತಿಭೆಯನ್ನು ಪುರಸ್ಕಾರ ಮಾಡ್ತಕ್ಕಂತಹ ಕೆಲಸ ಆಗಬಹುದು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ಸಮಯ ಇದು. ವಿದ್ಯಾ ಕ್ಷೇತ್ರದಲ್ಲಿ ಉನ್ನತವಾದಂತಹ ಸಾಧನೆಯನ್ನು ಮಾಡಿ, ಹೆಸರನ್ನು ಮಾಡಿ, ಭವಿಷ್ಯವನ್ನು ಸರಿಯಾಗಿ ರೂಪಿಸ್ಕೊಳ್ಳಿ ಅಂತಕ್ಕಂಥದ್ದು. ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕನ್ಯಾರಾಶಿ ಆತ್ಮೀಯರನ್ನು ಭೇಟಿ ಮಾಡಿ ನಿಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳಬಹುದು. ಏನೋ ಅಗತ್ಯ ಇರತಕ್ಕಂತಹ ಪರಿಹಾರ ಮಾರ್ಗಗಳನ್ನು, ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು. ಅದನ್ನು ಸರಿಯಾದಂತಹ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಇರತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೋದು. ಇದೆಲ್ಲದಕ್ಕೂ ಅವಕಾಶ ಇದೆ. ಆದರೆ ನೀವು ಮನಸ್ಸು ಮಾಡಬೇಕು. ಮನಸ್ಪೂರ್ವಕವಾಗಿ ಆ ಎಲ್ಲ ಗೊಂದಲಗಳನ್ನು ನಾನು ದೂರ ಮಾಡಿಕೊಳ್ತೀನಿ, ಸ್ನೇಹಿತರ ಸಲಹೆ, ಅವರ ಸಹಾಯ ಬೆಂಬಲ ನನಗೆ ಅಗತ್ಯ ಅನ್ನುವ ಭಾವನೆಯಲ್ಲಿ ನೀವಿರಬೇಕಾಗತ್ತೆ. ವ್ಯಾವಹಾರಿಕವಾಗಿ ತಪ್ಪು ಮಾಹಿತಿಯನ್ನು ಪಡ್ಕೊಂಡು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ಸರಿಯಾದಂತಹ ಮಾಹಿತಿಯ ಕೊರತೆ ಆದಾಗ ಅನರ್ಥಕ್ಕೆ ಕಾರಣವಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾಗ್ತಾರೆ, ಅರ್ಥ ಮಾಡಿಕೊಳ್ಬೇಕು. ಯಾರು ನಿಮಗೆ ಇಷ್ಟವೋ ಅವರು ನಿಮ್ಮಿಂದ ದೂರವಾಗ್ತಾರೆ. ಇದಕ್ಕೆ ಕಾರಣ ನಿಮ್ಮ ಮಾತಿರಬಹುದು, ನೀವು ನಡ್ಕೊಳ್ತಕ್ಕಂತಹ ರೀತಿ ಇರಬಹುದು. ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಯಾವಾಗ ತುಂಬ ಆತ್ಮೀಯರಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೋ ಆಗ ಅವರು ಮಾತಾಡದಲ್ಲೇ ನಿಮ್ಮಿಂದ ದೂರ ಉಳ್ಕೊಳ್ತಕ್ಕಂತಹ ಕೆಲಸ ಆಗಬಹುದು ಅನ್ನುವಂಥದ್ದು. ಕುಟುಂಬದಲ್ಲೂ ಕೂಡ ಜಗಳಕ್ಕೆ ಅವಕಾಶವನ್ನು ಮಾಡಬೇಡಿ. ಜಗಳವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಸ್ತಿಯ ವಿಚಾರದಲ್ಲಿ ನೀವು ಆಡ್ತಕ್ಕಂತಹ ಮಾತು, ನಿರ್ಧಾರ ಇವೆಲ್ಲ ನಿಮಗೇ ತೊಂದರೆಯನ್ನು ಮಾಡುತ್ತೆ. ಬರಬೇಕಾದಂಥದ್ದು ಏನಿರುತ್ತೋ ಅದಕ್ಕೂ ಕೂಡ ಏನೋ ಒಂದು ಸಮಸ್ಯೆಯಾಗಿ ಅದು ನಿಮ್ಮಿಂದ ನಿಮಗೆ ವಂಚಿತವಾಗ್ತಕ್ಕಂತಹ ಕೆಲಸ ಅಲ್ಲಿ ಆಗತ್ತೆ ಅಂತ ಅರ್ಥ. ಬೇರೆಯವರ ಮಾತಿಗೂ ಕೂಡ ಸ್ವಲ್ಪ ಬೆಲೆಯನ್ನು ಕೊಡಬೇಕು. ಎದುರುಗಡೆ ಇರ್ತಕ್ಕಂಥವ್ರು ಏನು ಮಾತಾಡ್ತಾ ಇದ್ದಾರೆ, ಅದರಲ್ಲಿ ಏನು ಸತ್ವ ಇದೆ, ಯಾವುದು ಸರಿ, ನಾನು ತಿದ್ದುಕೊಳ್ಬೇಕಾದಂಥದ್ದು ಏನಿದೆ, ಇದೆಲ್ಲವನ್ನು ಗಮನಿಸಬೇಕಾಗತ್ತೆ. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ ಕೌಟುಂಬಿಕವಾಗಿ ವ್ಯಾವಹಾರಿಕವಾಗಿ ಆಸ್ತಿಯ ವಿಚಾರದಲ್ಲಿ ಇರತಕ್ಕಂತಹ ಗೊಂದಲಗಳು ದೂರವಾಗಿ ಒಮ್ಮನಸ್ಸಿನಿಂದ ನಿರ್ಧಾರಗಳನ್ನು ಮಾಡ್ತಕ್ಕಂತಹ ಒಂದು ಕೆಲಸ ಆಗಲಿ. ಶುಭವಾಗಿ. ತುಲಾರಾಶಿ ಉದ್ಯೋಗದಲ್ಲಿ ಮಾಡುವಂತಹ ಕೆಲಸದಲ್ಲಿ ಕರ್ತವ್ಯದಲ್ಲಿ ನಿಮ್ಮ ಗಮನ ಹೆಚ್ಚಾಗಿರಬೇಕು. ಒಂದು ಚೂರು ವ್ಯತ್ಯಾಸ ಆದರೂ ಕೂಡ ಈ ಕೆಲಸ ನೀವು ಮಾಡಿದ್ದಲ್ಲ ಅನ್ನುವಂಥದ್ದಾಗತ್ತೆ. ಶಿಸ್ತುಬದ್ಧವಾದಂತಹ ಒಂದು ಮಾರ್ಗಕ್ಕೆ ಹೆಸರನ್ನು ಮಾಡಿರ್ತಕ್ಕಂತಹ ನೀವು ಯಾವುದೋ ವ್ಯತ್ಯಾಸದಿಂದ ನಿಮಗೆ ಇರತಕ್ಕಂತಹ ಗೌರವಕ್ಕೆ ಧಕ್ಕೆಯನ್ನು ತಂದುಕೊಳ್ಬೇಡಿ ಅನ್ನುವಂಥದ್ದು. ಸಹೋದರ ವರ್ಗದಿಂದ ಸಿಹಿ ಸುದ್ದಿ ಬರುತ್ತೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಏನೋ ಸಾಧನೆಯನ್ನು ಅಥವಾ ಇನ್ಯಾವುದೋ ಒಂದು ಗಳಿಕೆಯನ್ನು ಅಥವಾ ತಾವು ಸಂಪಾದನೆ ಮಾಡಿದಂತಹ ಹೆಸರನ್ನು, ಒಳ್ಳೆಯ ವಿಚಾರವನ್ನು ನಿಮ್ಮ ಹತ್ರ ಹಂಚಿಕೊಳ್ಳಬಹುದು.
ಹೇಳಬಹುದು ಅನ್ನುವಂಥದ್ದು. ಮಕ್ಕಳು ತಮ್ಮ ಚಟುವಟಿಕೆಯಿಂದ ಬಹಳ ಸಂತೋಷದಿಂದ ಇರ್ತಾರೆ. ಅದನ್ನು ಗಮನಿಸಿದ ನಿಮಗೂ ಕೂಡ ತೃಪ್ತಿಯಾಗುವಂಥದ್ದು, ನನ್ನ ಜೀವನ ಸಾರ್ಥಕವಾಯಿತು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಮೂಡುವಂಥದ್ದಾಗುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ಮನೆಯಲ್ಲಿರತಕ್ಕಂತಹ ದೊಡ್ಡವರು ಅವರ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸಗಳಾದರೂ ಹೆಚ್ಚಿನ ಗಮನವನ್ನು ನೀವು ಹರಿಸಬೇಕು. ಅವರ ಸೇವೆಯನ್ನು, ಶುಶ್ರೂಷೆಯನ್ನು ಮಾಡೋದಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ ಬದ್ಧರಾಗಿರಬೇಕು. ಅಂತಹ ಭಾಗ್ಯ ಹಲವಾರು ಜನಕ್ಕೆ ಸಿಕ್ಕುವುದಿಲ್ಲ. ಅದನ್ನು ಸರಿಯಾಗಿ ಆಲೋಚನೆ ಮಾಡಿ. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನಸ್ಸು ಯಾವ ರೀತಿಯಲ್ಲಿ ಆಲೋಚನೆಯನ್ನು ಮಾಡುತ್ತೋ ಆಯಾ ನಿರ್ಧಾರಗಳನ್ನು ಮಾಡಿ ಅವಮಾನಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಬೇಡಿ. ಪ್ರಯಾಣಕ್ಕೆ ಅನುಕೂಲವಾದಂತಹ ಸಮಯ, ನೀವು ಮಾಡತಕ್ಕಂತಹ ಪ್ರಯಾಣ ನಿಮಗೆ ಲಾಭವನ್ನು, ಶುಭವನ್ನು ತಂದುಕೊಡುತ್ತೆ. ಪ್ರತ್ಯಂಗಿರಾ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಯಾವುದೇ ರೀತಿಯ ಪರೋಕ್ಷವಾದಂತಹ ಕೆಟ್ಟ ದೃಷ್ಟಿಗಳು ಅಥವಾ ನಿಮ್ಮ ಅಭ್ಯುದಯಕ್ಕೆ ಅಡ್ಡಗಾಲಾಗಿ ನಿಂತಿರತಕ್ಕಂತಹ ಕೆಲವು ಅಂಶಗಳು ದೂರವಾಗಲಿ, ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಅಡೆತಡೆಯಾಗತ್ತೆ. ಅದನ್ನು ಯಾವ ಕೆಲಸಕ್ಕೆ ನೀವು ಹೊರಡ್ತಾ ಇದ್ದೀರಿ, ಯಾರಿಂದ ಆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹದ್ದನ್ನು ಸರಿಯಾಗಿ ತಿಳಿದು ಅದಕ್ಕೆ ಪರಿಹಾರೋಪಾಯವನ್ನು ಕಂಡುಹಿಡ್ಕೊಂಡು ಹೆಜ್ಜೆಯನ್ನು ಮುಂದಿಡ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ನಿಮ್ಮ ಸಮಸ್ಯೆ ಏನಿದೆ ಅನ್ನುವಂಥದ್ದನ್ನು ಮನೆಯಲ್ಲಿ ಚರ್ಚೆ ಮಾಡುವಷ್ಟು ತಾಳ್ಮೆಯ ವಾತಾವರಣ ಮನೆಯಲ್ಲಿ ಇರೋದಿಲ್ಲ. ಹಾಗಾಗಿ ಯಾವುದೇ ವಿಷಯವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶಗಳೇ ಸಿಕ್ಕದೆ ಇರಬಹುದು ಅಂತ ಹೇಳಬೇಕು. ಜನರನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡೋದರಲ್ಲಿ, ನೀವು ಹೇಳಿದಂತಹ ವಿಷಯವನ್ನು ಪರಿಪಾಲನೆ ಮಾಡೋದರಲ್ಲಿ, ಜನ ನಿಮ್ಮನ್ನು ಹಿಂಬಾಲಿಸುವಲ್ಲಿ ನೀವು ವಿಫಲರಾಗ್ತೀರಿ. ಅದು ಯಾವುದೂ ಕೂಡ ಈ ದಿವಸ ನಿಮ್ಮಿಂದ ಸಾಧ್ಯ ಆಗದೇ ಇರತಕ್ಕಂಥದ್ದಾಗುತ್ತೆ. ಮಾನಸಿಕವಾಗಿ ತುಂಬ ನೀವು ಕೊರಗುವಂತಹ ಪರಿಸ್ಥಿತಿ ಬರುತ್ತೆ. ಬೇರೆಯವರ ಹತ್ರ ಹೇಳ್ಕೊಳ್ಳಿಕ್ಕೆ ಕಷ್ಟ, ಅನುಭವಿಸ್ಲಿಕ್ಕೂ ಕಷ್ಟ, ಆ ಸ್ಥಿತಿಯಲ್ಲಿ ಇರ್ತೀರಿ ಎನ್ನುವಂಥದ್ದು. ಮಕ್ಕಳ ಬಗ್ಗೆ ಒಂದಷ್ಟು ಒಲವನ್ನು ತೋರಿಸಿ ಸಮಾಧಾನ ಪಟ್ಕೊಳ್ತೀರಿ. ಮಕ್ಕಳಿಗೇನೋ ಒಳ್ಳೆಯದಾಗುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಮಕ್ಕಳ ಅಪೇಕ್ಷೆ ಏನಿರುತ್ತೋ ಅದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಬೇರೆಯವರ ಮಾತಿಗೂ ಕೂಡ ಸ್ವಲ್ಪ ಬೆಲೆಯನ್ನು ಕೊಡಬೇಕಾಗತ್ತೆ. ಆಗ ಮಾತ್ರ ಜನ ಗೌರವಿಸ್ತಕ್ಕಂತಹ ವಿಚಾರದಲ್ಲಿ ಮುಂದಾಗ್ತಾರೆ. ಅದಿಲ್ಲ ಅಂತಾದರೆ ಅವರ ಪಾಡಿಗೆ ಅವರು, ನಿಮ್ಮ ಪಾಡಿಗೆ ನೀವಿರಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ.